ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್. ಸಿಎಂ ಕುರ್ಚಿಯನ್ನ ಭದ್ರಪಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯನವರು ಫುಲ್ ಪವರ್ ಆಗಿದ್ದಾರೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ನಾಯಕತ್ವ, ಅದರ ಜೊತೆಗೆ ತಮ್ಮ ಕುರ್ಚಿಯ ಬಲಪಡಿಸುವಿಕೆಯ ವಿಚಾರವಾಗಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಅನ್ನ ಪಡೆದುಕೊಂಡಿದೆ. ಸಿಎಂ ಕುರ್ಚಿಯನ್ನ ಭದ್ರಪಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯ ಫುಲ್ ಪವರ್ಫುಲ್ ಆಗಿದ್ದಾರೆ. ಮುಖ್ಯಮಂತ್ರಿಗೆ ಲಾಭವಾಗಿದೆ ಲೋಕಾಯುಕ್ತ ತನಿಖೆ. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದ ಮೈತ್ರಿ ನಾಯಕರಿಗೆ ಈ ಬೈ ಎಲೆಕ್ಷನ್ ನಲ್ಲಿ ಮೂರು ಕ್ಷೇತ್ರಗಳು ಕೈವಶವಾಗಿರುವಂತದ್ದು ಒಂದು ಕಡೆ ಅರಗಿಸಿಕೊಳ್ಳಲಾಗದ ತುತ್ತು. ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಹಿನ್ನಡೆಯಾದಂತಹ ಈ ಟಾರ್ಗೆಟ್ ಸಿದ್ದರಾಮಯ್ಯ ವಿಚಾರ ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಈ ಒಂದು ನಾಯಕತ್ವ, ಅದರ ಜೊತೆಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ಗೆ ಹಿನ್ನಡೆಯಾಗಿದೆ. ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಮೂರು ಕ್ಷೇತ್ರ ಭರ್ಜರಿ ಗೆಲುವಾದಂತಹ ಬೆನ್ನಲ್ಲೇ ಸಿಎಂ ಶಕ್ತಿ ಪ್ರದರ್ಶನವನ್ನ ನಡೆಸಿರುವಂತದ್ದು. ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ ಮೂರು ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಹಾಸನದಲ್ಲಿ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶವನ್ನ ನಡೆಸ್ತಾ ಇರುವಂತದ್ದು. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 5ನೇ ತಾರೀಕು ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್, ಪ್ರಧಾನಿ ಮೋದಿ ಅವರು, ಅದರ ಜೊತೆಗೆ ರಾಜ್ಯದ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ವಿರುದ್ಧ, ಎಚ್.ಡಿ. ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನ ನಡೆಸಲಿದ್ದಾರೆ. ಕಾಮನ್ ಅದು. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲೇ ಎಚ್.ಡಿ. ದೇವೇಗೌಡರಿಗೆ ಕೆಲವೊಂದಿಷ್ಟು ತಮ್ಮದೇ ಆದ ವಾಗ್ದಾಳಿಯ ಮುಖಾಂತರವಾಗಿ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಮನದಟ್ಟು ಮಾಡಿಕೊಟ್ರು. ದೇವೇಗೌಡರು ಕೂಡ ಹೇಳಿದ್ರು, ನಾನು ಈ ತರ ಬಯಸಿರ್ಲಿಲ್ಲ ಸಿದ್ದರಾಮಯ್ಯನವರಿಂದ ಅಂತ. ಆದ್ರೆ ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸಿದ್ದರಾಮಯ್ಯನವರು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಿ ಶಕ್ತಿ ಪ್ರದರ್ಶನವನ್ನ ತೋರ್ಲಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದು ಮೂರು ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವು ಕಾಂಗ್ರೆಸ್ಗೆ ಮತ್ತಷ್ಟು ಗಟ್ಟಿತನವನ್ನ ತಂದುಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರದ ಮುಂದಿನ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅಡಿಪಾಯ ಹಾಕೊಟ್ಟಿದೆ. ಅಂದ್ರೆ ಜನರು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಅಂತ. ಹಗರಣದ ವಿಚಾರವಾಗಿ ಕಟ್ಟಹಾಕುವ ಪ್ರಯತ್ನ ಮಾಡಿದ್ರು, ವಕ್ಫ್ ವಿಚಾರವಾಗಿ ಕಟ್ಟಹಾಕುವಂತಹ ಪ್ರಯತ್ನ ಮಾಡಿದ್ರು. ಮತ್ತೊಂದು ಕಡೆ ಮುಡಾ ಹಗರಣದ ವಿಚಾರವಾಗಿ ಸಿದ್ದರಾಮಯ್ಯನವರನ್ನೇ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ನಡೆಸಲಾಯಿತು. ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದಿಷ್ಟು ವಾಗ್ದಾಳಿಗಳನ್ನ ನಡೆಸುವ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಲಾಗ್ತಾ ಇತ್ತು. ಆದ್ರೆ ಬೈ ಎಲೆಕ್ಷನ್ ನಲ್ಲಿ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಒಂದು ಆಡಳಿತ ಪಕ್ಷ ಸರ್ವೇ ಸಾಮಾನ್ಯ ಗೆಲುವನ್ನ ಸಾಧಿಸೋದು ಅಂತ ಹೇಳಿಕೆ ಕೊಟ್ಟರೂ ಕೂಡ ಕೆಲವೊಮ್ಮೆ ಆಡಳಿತ ಪಕ್ಷ ಇದ್ದಂತಹ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು ನಾವು ನೋಡಿದ್ದೇವೆ. ಆದ್ರೆ ರಾಜ್ಯದಲ್ಲಿ ಹಾಗಿರ್ಲಿಲ್ಲ. ಈ ಬಾರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪೆಟ್ಟು ಬಿದ್ದೇ ಬೀಳುತ್ತೆ ಅಂತ. ಸೊ ಎಲ್ಲೋ ಒಂದು ಕಡೆ ಅವಕಾಶವನ್ನ ಕೈ ಚೆಲ್ಲಿದೆ ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಅಂತ ಹೇಳಬಹುದು. ಪ್ರಮುಖವಾಗಿ ಒಂದು ಕಡೆ ಕಾಂಗ್ರೆಸ್ ಪ್ರತಿಷ್ಠೆಗೆ ಗರಿ, ಇನ್ನೊಂದು ಕಡೆ ಪ್ರತಿಪಕ್ಷಗಳಿಗೆ ವರಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ನ ಗರಿಮೆ ಮತ್ತಷ್ಟು ಜಾಸ್ತಿ ಆಗಿದೆ. ಆಡಳಿತಾರೂಢ ಪಕ್ಷಕ್ಕೆ ಸವಾಲು ಹಾಕುವಲ್ಲಿ ದೋಸ್ತಿ ವಿಫಲವಾಗಿದೆ. ಒಂದು ಕ್ಷೇತ್ರವನ್ನು ಕೂಡ ಗೆದ್ದಿಲ್ಲ. ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಬೈ ಎಲೆಕ್ಷನ್ ನಿಂದ ಬೋನಸ್ ಅಂಕವನ್ನ ಪಡೆದಿದ್ದಾರೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತದಾರನ ಮನ್ನಣೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಜೆಡಿಎಸ್ ಹಾಗೆ
ಬಿಜೆಪಿ ಎರಡೂ ಕೂಡ ಅವಕಾಶವನ್ನ ಕೈ ಚೆಲ್ಲಿರುವಂತದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಾಯಕತ್ವ ಅನ್ನುವಂಥದ್ದು ವರ್ಕೌಟ್ ಆಗಿದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಅನ್ನುವಂಥದ್ದು ವರ್ಕೌಟ್ ಆಗಿದೆ, ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಒಗ್ಗಟ್ಟಿನ ಪ್ರದರ್ಶನ ಮಾಡುವ ವಿಚಾರದಲ್ಲಿ ಕೂಡ ವರ್ಕೌಟ್ ಆಗಿದೆ, ಹೈಕಮಾಂಡ್ ನಾಯಕರನ್ನ ಅದರ ಜೊತೆಗೆ ಒಂದು ಸ್ಪಷ್ಟತೆಯ ಸಂದೇಶವನ್ನ ರವಾನಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿದೆ. ಸೊ ಸಿದ್ದರಾಮಯ್ಯನವರ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ 3 ಕ್ಷೇತ್ರವನ್ನ ವಶಪಡಿಸಿಕೊಂಡಿದೆ. ಮೊದಲು ರಾಜಕೀಯ ವಿಶ್ಲೇಷಕರ, ರಾಜಕೀಯ ಚಿಂತಕರ ಒಂದು ಮಾತೇನಾಗಿತ್ತಪ್ಪ ಅಂತಂದ್ರೆ ಸಂಡೂರು ಕಾಂಗ್ರೆಸ್ ವಶವಾಗಬಹುದು, ಶಿಗ್ಗಾವಿ ಒಂದು ಕಡೆ ಬೊಮ್ಮಾಯಿಯವರ ಮಗನ ಪರವಾಗಿ ಎಲ್ಲೋ ಒಂದ್ ಕಡೆ ಗೆಲುವು ಬಂದ್ಬಿಡಬಹುದು, ಚನ್ನಪಟ್ಟಣ ಜೆಡಿಎಸ್ ವಶವಾಗಬಹುದು ಅನ್ನೋಂಥದ್ದು. ಯಾಕಂದ್ರೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ, ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ, ಚನ್ನಪಟ್ಟಣ ಜೆಡಿಎಸ್ ನ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಅವರವರು ಸುರಕ್ಷಿತವಾಗಿ ತಮ್ಮ ಸಾಮ್ರಾಜ್ಯವನ್ನ ಕಾಪಾಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ಆಲೋಚನೆ ಇತ್ತು. ಜೆಡಿಎಸ್ ನಾಯಕರಿಗಂತೂ ಇಲ್ಲ ಬಂದೇ ಬಿಡುತ್ತೆ. ಯಾಕಂದ್ರೆ ಜಂಪಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತ ಸಿಪಿ ಯೋಗೇಶ್ವರ್ ಅವರು ಕೈ ಕೊಟ್ಟದಂತಹ ಹಿನ್ನೆಲೆಯಲ್ಲಿ, ಎಚ್ ಡಿ ದೇವೇಗೌಡರು ಚನ್ನಪಟ್ಟಣಕ್ಕೆ ಆಗಮಿಸಿದಂತಹ ಹಿನ್ನೆಲೆಯಲ್ಲಿ ಒಂದು ಅನುಕಂಪದ ಆಧಾರದ ಅಲೆ ಬರಬಹುದು. 2 ಬಾರಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿದ್ರು, 3ನೇ ಬಾರಿ ಕೂಡ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಮಗನನ್ನ ಗೆಲ್ಲಿಸಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಕಾರ್ಯಕರ್ತರುಗಳು ಏನು ಬಿಡಾರ ಊರಿದ್ದು ಚನ್ನಪಟ್ಟಣ ಕ್ಷೇತ್ರದಾದ್ಯಂತ 22 ಸಭೆಗಳನ್ನ ನಡೆಸಿದ್ರು. 6 ದಿನ ಇದ್ರು ಎಚ್ ಡಿ ದೇವೇಗೌಡರು, ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲೋ ಒಂದು ಕಡೆ ಯಾವ ಕೂಡ ವರ್ಕೌಟ್ ಆಗಿಲ್ಲ ಈಗ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇಲ್ಲಿ ಸಂದೇಶವನ್ನ ರವಾನೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ತಮ್ಮ ನಾಯಕತ್ವದ ವಿಚಾರವಾಗಿ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 3 ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಂದರ್ಭದಲ್ಲೇ ಶಕ್ತಿ ಪ್ರದರ್ಶನದ ಮುಖಾಂತರವಾಗಿ ಕಾಂಗ್ರೆಸ್ನ ಒಗ್ಗಟ್ಟಿನ, ಕಾಂಗ್ರೆಸ್ನ ಅಭಿವೃದ್ಧಿಯ, ನುಡಿದಂತೆ ನಡೆಯುವಂತ ಸರ್ಕಾರ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಿಕ್ಕೆ, ಅದರ ಜೊತೆಗೆ ಹಾಸನದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಒಂದು ಕಡೆ ಸಿದ್ದರಾಮಯ್ಯನವರ ನಾಯಕತ್ವ, ಹಾಗೆ ಹೈಕಮಾಂಡ್ನ ಆ ಒಂದು ಬೆಂಬಲ, ಜೊತೆಗೆ ಕಾಂಗ್ರೆಸ್ ಭದ್ರವಾಗಿ ನೆಲೆಯೂರುತ್ತೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರುಗಳು ಮುಂದಾಗ್ತಿದ್ದಾರಾ ಅಂತ. ರೂಪ, ಏನು ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಗೆಲುವನ್ನ ಸಾಧಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಒಂದು ದೊಡ್ಡ ಯಶಸ್ಸನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. 3 ಉಪಚುನಾವಣೆಗಳಲ್ಲಿ ಕೂಡ 3 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರ್ಲಿಕ್ಕಿಲ್ಲ. ಹಾಗಾಗಿ ಆದ್ರೆ ಫಲಿತಾಂಶ ಬಂದ ಬಳಿಕ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಒಂದಿಷ್ಟು ಜೆಡಿಎಸ್ ನ ಭದ್ರಕೋಟೆ, ಒಂದ್ ಕಡೆ ಬಿಜೆಪಿಯ ಭದ್ರಕೋಟೆ, ಇನ್ನೊಂದು ಕಡೆ ತನ್ನ ಭದ್ರಕೋಟೆ ಸಂಡೂರು ವಿಧಾನಸಭಾ ಕ್ಷೇತ್ರ ಗೆಲುವು ಸಾಧಿಸ್ತೇವೆ ಅನ್ನುವಂತಹ ಲೆಕ್ಕಾಚಾರದಲ್ಲಂತೂ ಕಾಂಗ್ರೆಸ್ ಪಕ್ಷದ ನಾಯಕರು ಇದ್ರು. ಆದ್ರೆ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸುಲಭಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿದ್ರು. ಅದಕ್ಕೆ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡಿದ್ರು, ಸಾಕಷ್ಟು ನಾಯಕರನ್ನ ಉಸ್ತುವಾರಿಯಾಗಿ ಕೂಡ ನೇಮಕ ಮಾಡಿದ್ರು. ಅದಾಗೂ ಕೂಡ ಅವೆಲ್ಲವನ್ನು ಕೂಡ ಭೇದಿಸಿ ಒಂದ್ ಕಡೆ ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಇತ್ತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದ್ ಕಡೆ ಜೆಡಿಎಸ್ ನ ಭದ್ರಕೋಟೆ ಆಗಿತ್ತು. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಸ್ವತಃ ಮೊಮ್ಮಗನ ಒಂದು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ಅವರು ಕೂಡ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಸಾಕಷ್ಟು ರಣತಂತ್ರಗಳನ್ನ ಹೂಡಿದ್ರು, ಸಮುದಾಯವರು ಸೆಳೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಅದರಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪುತ್ರನ್ನ ಗೆಲ್ಲಿಸಿಕೊಂಡು ಬರಬೇಕು, ತನ್ನ ಕ್ಷೇತ್ರವನ್ನು ಕೂಡ ತಾನು ಭದ್ರವಾಗಿ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಆದ್ರೆ ಅವರ ಒಂದು ರಣತಂತ್ರವನ್ನು ಕೂಡ ಉಲ್ಟಾ ಮಾಡಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಅವರು ಕೂಡ ಅಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡು ಅಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಒಟ್ಟಾರೆ ರೂಪ, ಒಂದ್ ಕಡೆ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಗಳು ಗೆದ್ದಂತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ಬಂದಂತೆ ಆಗಿರತಕ್ಕಂಥದ್ದು. ಒಂದ್ ಕಡೆ ಸ್ವಾಭಿಮಾನಿ ಸಮಾವೇಶ ಅನ್ನುವಂತ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಅದು ಮಾಜಿ ಪ್ರಧಾನಿ ದೇವೇಗೌಡರ ತವರು ಜಿಲ್ಲೆ ಆಗಿರ್ತಕ್ಕಂಥ ಹಾಸನ ಜಿಲ್ಲೆಯಿಂದಲೇ ಕೂಡ ಆರಂಭಿಸಬೇಕು, ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ
ಆಪ್ತ ಬಳಗದ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ, ನಾವು ದೊಡ್ಡ ಮಟ್ಟದ ಸಮಾವೇಶ ಮಾಡೋಣ ಅನ್ನುವಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಈಗ ಉಪಚುನಾವಣೆ ಕೂಡ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು, ಮತ್ತಷ್ಟು ಹೈಕಮಾಂಡ್ ನಾಯಕರು ಕೂಡ ಸಂದೇಶ ರವಾನೆ ಆಗಿರ್ತಕ್ಕಂಥದ್ದು. ಈ ಒಂದು ವಿಪಕ್ಷಗಳು ಆರೋಪ ಮಾಡಿರ್ತಕ್ಕಂಥ ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಈ ಒಂದು ಹಗರಣಗಳಿಂದ ಸಿಎಂ ಸಿದ್ದರಾಮಯ್ಯವರ ಸ್ಥಾನ ಕೆಳಗಿಳುತ್ತೆ, ಅವರ ಸಿಎಂ ಸ್ಥಾನಕ್ಕೆ ಒಂದು ಕಂಟಕ ಎದುರಾಯಿತು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಸಾಕಷ್ಟು ನಾಯಕರು ಅವರು ಸಿಎಂ ಸ್ಥಾನದ ಕೆಳಗಿರುವತಕ್ಕಂತ ದಿನಗಳು ಸ್ವಲ್ಪ ದಿನಗಳೇ ಇರತಕ್ಕಂಥದ್ದು, ಕೆಳಗಿಳಿತಾರೆ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಹಾಗಾಗಿ ಅವರಿಗೆ ಒಂದು ತಿರುಗೇಟನ್ನ ಕೊಡಬೇಕು, ಟಾಂಗನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಅಹಿಂದ ವರ್ಗವನ್ನ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ನನ್ನನ್ನ ಮುಟ್ಟಿದ್ರೆ ಇಡೀ ರಾಜ್ಯ ಜನತೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಟಿ ನರಸೀಪುರದ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಹಾಸನ ಒಂದದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ವಿಪಕ್ಷಗಳಿಗೆ ಏನು ನನ್ನ ವಿರುದ್ಧವಾಗಿ ತಪ್ಪು ಏನು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅನ್ನುವಂತ ಒಂದು ಆರೋಪನ ಮುಂದಿಟ್ಕೊಂಡು ರಾಜ್ಯದ ಜನತೆಗೆ ಇದನ್ನ ನಾನು ತಿಳಿಪಡಿಸ್ತೇನೆ ಅನ್ನುವಂತ ಲೆಕ್ಕಾಚಾರಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯವರು ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ಪಕ್ಷದಲ್ಲೇ ಇರ್ತಕ್ಕಂಥ ಹಿತಶತ್ರುಗಳಿಗೂ ಕೂಡ ಒಂದ್ ಕಡೆ ತಿರುಗೇಟನ್ನ ಕೊಡಬೇಕು, ಅದರಂತೆ ವಿಪಕ್ಷಗಳು ಕೂಡ ನನ್ನನ್ನ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ರಾಜ್ಯದ ಜನತೆ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯವರು ಬಂದಿರತಕ್ಕಂಥದ್ದು. ಹಾಗಾಗಿ ಡಿಸೆಂಬರ್ 5ರಂದು ದೊಡ್ಡ ಮಟ್ಟದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥ ಒಂದು ಹೆಸರಿನಡಿಯಲ್ಲಿ ಅಹಿಂದ ವರ್ಗವನ್ನ ಒಟ್ಟಾರೆ ಜನರನ್ನ ಸೇರಿಸಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ, ಇನ್ನೊಂದು ಕಡೆ ಗ್ಯಾರಂಟಿಗಳನ್ನು ಕೂಡ ಅಂದ್ರೆ ಸರ್ಕಾರದ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ, ಇನ್ನೊಂದು ಕಡೆ ನನ್ನ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ರೂಪ ಬಸವರಾಜ್, ಇದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ 2028ರ ಚುನಾವಣೆಯನ್ನ ಕೂಡ ಗಮನದಲ್ಲಿಟ್ಕೊಂಡೇ ಈ ಬಾರಿ ನಡೆಯುವಂತಹ ಚುನಾವಣೆಗಳು ಅತಿ ಹೆಚ್ಚಾಗಿ ಕೂಡ ಕಾನ್ಸಂಟ್ರೇಟ್ ಆಗ್ತಿವೆ. ಸೊ ಪ್ರಮುಖವಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಕುರ್ಚಿಯ ವಿಚಾರವಾಗಿ ಅವರಿಗೆ ಕೂಡ ಸ್ಪಷ್ಟತೆ ಇರ್ತಿರ್ಲಿ, ಎಲ್ಲೋ ಒಂದು ಕಡೆ ಹೌದು ಹೇಳ್ಕೊಂಡು ಬರ್ಬೋದು ನಾನೇ ಸಿಎಂ ಆಗಿರ್ತೀನಿ ಅಂತ, ಆದ್ರೆ ರಾಜ್ಯದ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಗೆಲುವಿನ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಪಾಠ ಕಲಿಸುವ ವಿಚಾರವಾಗಿ ಕೂಡ ಮೈತ್ರಿ ನಾಯಕರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರು. ಒಂದು ಈಗ ಹೈಕಮಾಂಡ್ ನ ವಿಶ್ವಾಸವನ್ನ ಮೈತ್ರಿ ನಾಯಕರು ಕಳ್ಕೊಂಡಿದ್ದಾರೆ, ರಾಜ್ಯದಲ್ಲಿ ಜನರ ವಿಶ್ವಾಸವನ್ನ ಪಡೆಯುವಲ್ಲೂ ಕೂಡ ಮೈತ್ರಿ ನಾಯಕರು ಕಳ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಗೆ ಮತ್ತಷ್ಟು ಪ್ರೋಟೀನ್ ಇರೋ ರೀತಿ. ಖಂಡಿತ ರೂಪ, ಒಂದ್ ಕಡೆ ಈ 3 ಬೈ ಎಲೆಕ್ಷನ್ ಏನಿತ್ತು, ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಒಂದ್ ಕಡೆ ಒಂದು NDA ಅಭ್ಯರ್ಥಿಗಳು ಕೂಡ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಜನರನ್ನ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ವಿಫಲರಾದ್ರ NDA ನಾಯಕರು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನ ಸಾಧಿಸಿಲ್ಲ, ಇತ್ತ JDS ನ ಭದ್ರಕೋಟೆಯಲ್ಲೂ ಕೂಡ JDS ನ ಅಭ್ಯರ್ಥಿ ಗೆಲುವನ್ನ ಸಾಧಿಸಿಲ್ಲ. ಆದ್ರೆ ಎರಡೂ ಕೋಟೆಗಳನ್ನ ಭೇದಿಸುವಂತ ಒಂದು ಯಶಸ್ಸನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದ್ ಕಡೆ ಹೈಕಮಾಂಡ್ ನಾಯಕರ ವಿಶ್ವಾಸವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ತೆಗೆದುಕೊಂಡಿರ್ತಕ್ಕಂಥದ್ದು, ಇತ್ತ NDA ಅಭ್ಯರ್ಥಿ ಹೈಕಮಾಂಡ್ ನಾಯಕರ ವಿಶ್ವಾಸವನ್ನು ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಆ ಒಂದು ವಿಶ್ವಾಸ ಹೋಗಿರ್ತಕ್ಕಂಥದ್ದು. ಅದರಂತೆ ಈಗ ಉಪಚುನಾವಣಾ ಸಂದರ್ಭದಲ್ಲಿ ಕೂಡ ವಿಶ್ವಾಸ ಹೋಗಿರ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಅವರಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಇಬ್ಬರ ಒಂದು ನಾಯಕರ ಒಂದು ನೇತೃತ್ವದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಮುನ್ನಡೆಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ಇನ್ನೊಂದು ಪ್ರಮುಖವಾಗಿ ರೂಪ, ಸಿಎಂ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯವರು ಈ ಮೂಡಾ ಪ್ರಕರಣದಿಂದಾಗಿ ಅವರು ಕೆಳಗಿಳಿಬಹುದು ಅಥವಾ ಅವರಿಗೆ ಕಂಟಕ ಎದುರಾಗಬಹುದು, ಹೈಕಮಾಂಡ್ ನಾಯಕರು ಏನಾದ್ರೂ ಬದಲಾವಣೆ ಮಾಡುವಂತ ವಿಚಾರ ಕೂಡ ಚರ್ಚೆ ಆಗ್ಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೆಲ್ಲವುದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರು ಈ ಒಂದು 3 ಉಪ ಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ನನ್ನ ಒಂದು ಸಿಎಂ ಸ್ಥಾನದ ಕುರ್ಚಿಯನ್ನ ಅಳಗಾಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, 5 ವರ್ಷ ಕೂಡ ನಾನೇ ಪೂರ್ಣ ಆಗ್ತೇನೆ ಸಿಎಂ ಅನ್ನುವಂತ ಮಾತುಗಳನ್ನ ಕೂಡ ಆಡಿರ್ತಕ್ಕಂಥದ್ದು. ನಿನ್ನೆ ಸುದ್ದಿಗೋಷ್ಠಿ ನಡೆಯುವಂತ ಸಂದರ್ಭದಲ್ಲಿ ಕೂಡ ಇನ್ನು 3 ವರ್ಷ ನೀವೇ ಸಿಎಂ ಆಗಿರ್ತೀರಾ ಅನ್ನುವಂತ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಅವರು ಒಂದಿಷ್ಟು
ಒಂದು ತಡವಾಗಿ ಉತ್ತರ ಕೊಟ್ಟರು ಸಹಿತ ಅದಕ್ಕೆ ಕಾರ್ಯಕರ್ತರು ಒತ್ತಾಯ ಮಾಡಬಹುದು, ಕಾರ್ಯಕರ್ತರಲ್ಲೂ ಕೂಡ ಈ ಆಸೆ ಇದೆ ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ಹಾಗಾದ್ರೆ ಓ ಹೌದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರ ಉತ್ತರ ಕೂಡ ಆಗಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಕೂಡ ಸಿಎಂ ಆಗಿ ನಾನು ಇದನ್ನ ಅವಧಿಯನ್ನು ಮುಗಿಸ್ತೇನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಹಿಂದ ವರ್ಗ ಆಗಿರ್ಬೋದು, ಇಡೀ ರಾಜ್ಯ ಜನತೆ ನನ್ನ ಪರವಾಗಿದ್ದಾರೆ.